ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಿಗ್ಗಿಲಿ ಒಂದು ವೀಕಲ್ಲಿ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಜಾಸ್ತಿ ನಾನು ಝೊಮ್ಯಾಟೋದಲ್ಲಿ ನಾನು ವಿಡಿಯೋ ಜಾಸ್ತಿ ಮಾಡಾಕಿರೋದು. ಅಂದರೆ ಝೊಮ್ಯಾಟೋದಲ್ಲಿ ಡೈಲಿ ಚಾಲೆಂಜು, ವೀಕ್ಲಿ ಚಾಲೆಂಜು, ವೀಕೆಂಡ್ ಚಾಲೆಂಜು ಎಲ್ಲ ಮಾಡಿ ತೋರಿಸಿದ್ದೀನಿ. ಬಟ್ ಸ್ವಿಗ್ಗಿಯಲ್ಲಿ ತೀರಾ ಕಮ್ಮಿ ನಾನು ಮಾಡಿರೋದು. ಅದಕ್ಕೋಸ್ಕರ ಸ್ವಿಗ್ಗಿಲೂ ಕೂಡ ಒಂದು ವೀಕಲ್ಲಿ ಎಷ್ಟೆಲ್ಲ ಅರ್ನ್ ಆಗ್ಬೋದು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ವಿಗ್ಗಿಲಿ ವೀಕ್ಲಿ ಅರ್ನಿಂಗ್ ನೋಡೋದಕ್ಕಿಂತ ಮುಂಚೆ ಸ್ವಿಗ್ಗಿಲಿ ಡ್ಯೂಟಿ ಮಾಡೋದು ಸ್ವಲ್ಪ ಈಸಿ ಇಲ್ಲ. ಸ್ವಿಗ್ಗಿಲಿ ಡ್ಯೂಟಿ ಮಾಡೋದು ಸ್ವಲ್ಪ ಕಷ್ಟ ಇದೆ. ಈ ಝೊಮ್ಯಾಟೊ ಕಂಪೇರ್ ಮಾಡ್ಕೊಂಡ್ರೆ ಸ್ವಿಗ್ಗಿಲಿ ಸ್ವಲ್ಪ ಡ್ಯೂಟಿ ಮಾಡೋದು ಕಷ್ಟನೇ. ಏನಕ್ಕೆ ಅಂದರೆ ಝೊಮ್ಯಾಟೋದಲ್ಲಿ ಒಂದು ಆರ್ಡರ್ ಕೊಡ್ತಿದ್ದಂಗೆ ಒಂದು 5 ನಿಮಿಷ ಇಲ್ಲ ಅಂದರೆ ಒಂದು 10 ನಿಮಿಷ ಇಲ್ಲ ಒಂದೊಂದ್ಸತಿ 1 ಗಂಟೆ ಎಲ್ಲ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ. ನೀವು ಆರಾಮಾಗಿ ನಿಧಾನಕ್ಕೆ ಮಾಡ್ಬೋದು. ಝೊಮ್ಯಾಟೋದಲ್ಲಿ ಅಂದರೆ ಆಟ ಆಡ್ಕೊಂಡು ನಿಧಾನಕ್ಕೆ ಮಾಡ್ಬೋದು. ಬಟ್ ಸ್ವಿಗ್ಗಿಲಿ ಆ ಥರ ಮಾಡೋಕ್ಕಾಗೋದೇ ಇಲ್ಲ. ಅಂದರೆ ನೀವು ಎಷ್ಟು ಫಾಸ್ಟಾಗಿ ಆರ್ಡರ್ಗಳನ್ನ ತಗೊಂಡೋಗಿ ಡೆಲಿವರಿ ಮಾಡ್ತೀರೋ ನಿಮ್ಗೆ ಅಷ್ಟೇ ಫಾಸ್ಟಾಗಿ ಆರ್ಡರ್ಗಳನ್ನ ಕೊಡ್ತಾ ಇರ್ತದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ನ ಕೊಡ್ತಾ ಇರ್ತಾನೆ. ಅಂದರೆ ಝೊಮ್ಯಾಟೋಲ್ಲಿ ಮಾಡ್ದಂಗೆ ನಿಧಾನಕ್ಕೆ ಮಾಡ್ತೀವಿ ಅಂದರೆ ಸ್ವಿಗ್ಗಿಲಿ ಆಗಲ್ಲ. ಆದಷ್ಟು ತುಂಬ ಫಾಸ್ಟ್ ಅಂದರೆ ಫಾಸ್ಟಾಗಿ ಹೋಗಿ ಆರ್ಡರ್ಗಳನ್ನ ಕೊಡಬೇಕು. ಸೊ ಆರ್ಡರ್ಗಳನ್ನೆಲ್ಲ ಕೊಟ್ಟರೆ ಅವನು ಕೂಡ ನಿಮಗೆ ಆರ್ಡರ್ಗಳು ಕೊಡ್ತಾನೆ. ಇಲ್ಲಾಂದರೆ ನಾವು ಝೊಮ್ಯಾಟೋದಲ್ಲಿ ಆಟ ಆಡ್ಕೊಂಡು ಮಾಡ್ತೀವಲ್ಲ ಆ ಥರ ಆಟ ಆಡ್ಕೊಂಡು ಸ್ವಿಗ್ಗಿಲಂತೂ ಮಾಡೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ಫಾಸ್ಟಾಗಿ ಹೋಗಿ ಆರ್ಡರ್ನ ತಗೊಂಡೋಗಿ ಪಿಕಪ್ಪು ಡ್ರಾಪು ಮಾಡ್ತಾ ಇದ್ರೆ ಅವನು ಆರ್ಡರ್ಗಳು ಹಂಗೆ ಕೊಡ್ತಾ ಇರ್ತಾನೆ. ಸೊ ಇದನ್ನಂತೂ ತಲೆ ಇಟ್ಕೊಂಡ್ರೆ ಅಂದರೆ ಈಸಿ ಇಲ್ಲ. ಸ್ವಿಗ್ಗಿಲಿ ಕೆಲಸ ಸ್ವಲ್ಪ ಕಷ್ಟ ಇದೆ. ಸೊ ಆಮೇಲೆ ಹೊಸ್ದಾಗಿ ಜಾಯಿನ್ ಆಗೋರು ಈ ಥರ ಎಲ್ಲ ಅರ್ನ್ ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ನಾನು ಅರ್ನಿಂಗ್ ತೋರ್ಸೋಕೆ ಹೋಗ್ತಾ ಇರೋದು ಒಬ್ಬ ಪ್ರೋ ರೈಡರು. ಅಂದರೆ ಸ್ವಿಗ್ಗಿಲಿ ಅವರು ಏನಿಲ್ಲ ಅಂದರೆ ಒಂದು 2.5 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅವರಿಗೆ ಏನಪ್ಪ ಅಂದರೆ ರೆಸ್ಟೋರೆಂಟ್ಗಳೆಲ್ಲ ಮ್ಯಾಪ್ ನೋಡ್ದಲೇ ಆರಾಮಾಗಿ ಅವರು ರೆಸ್ಟೋರೆಂಟ್ ಹತ್ರ ಹೋಗ್ತಾರೆ. ಅಂದರೆ ಆಲ್ಮೋಸ್ಟ್ ಝೋನ್ ಒಳಗಡೆ ಆರ್ಡರ್ ಬರೋದು. ಸ್ವಿಗ್ಗಿ ಝೋನಿಂದ ಆಚೆ ಆಗ್ತಾನೆ, ತಿರ್ಗಾ ಒಳಗಡೆ ಕರ್ಕೊಂಬಂದು ತಿರ್ಗಾ ಝೋನ್ ಒಳಗಡೆಗೆ ಆರ್ಡರ್ ಆಗ್ತಾನೆ. ಆಮೇಲೆ ಝೋನ್ ಒಳಗಡೆ ಇರೋ ಆರ್ಡರ್ಗಳೆಲ್ಲ ಆಲ್ಮೋಸ್ಟ್ ರೆಸ್ಟೋರೆಂಟ್ ಎಲ್ಲ 2.5 ವರ್ಷದಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಅದು ರೆಸ್ಟೋರೆಂಟ್ಗಳೆಲ್ಲ ಗೊತ್ತಿರುತ್ತೆ. ಅದರಿಂದಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ತುಂಬ ಫಾಸ್ಟಾಗಿ ರೆಸ್ಟೋರೆಂಟ್ ಹತ್ರ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ತಾರೆ. ಅಂದರೆ ಗಾಡಿನೂ ಅಷ್ಟೇ ತುಂಬ ಫಾಸ್ಟಾಗಿ ಓಡಿಸ್ತಾರೆ. ಬಟ್ ನಾವೆಲ್ಲ ಮಾಡ್ತೀವಿ ಅಂದರೆ ಹೊಸ್ದಾಗಿ ಹೋಗಿ ಸೇರ್ಕೊಂಡು ಆಮೇಲೆ ನಾನು ಫಾಸ್ಟಾಗಿ ಓಡಿಸಲ್ಲ ಗಾಡಿ ಎಲ್ಲ. ಅಂದರೆ ಡ್ಯೂಟಿ ಮಾಡ್ಬೇಕಾದ್ರೆ ಆದಷ್ಟು ನಾನು ನಿಧಾನಕ್ಕೆ ಓಡಿಸೋದು. ಅದರಿಂದಾಗಿ ಅವ್ರು ಅಂದರೆ ತುಂಬ ಫಾಸ್ಟಾಗಿ ಮಾಡ್ತಾರೆ. ಅದರಿಂದಾಗಿ ಈ ಥರ ಅರ್ನಿಂಗ್ಸ್ ಆಗುತ್ತೆ. ನಾನು ಮಾಡಿದ್ರು ಕೂಡ ಇಷ್ಟು ಆಗ್ತಾ ಇರಲಿಲ್ಲ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಈ ಥರ ಡ್ಯೂಟಿ ಮಾಡೋದು ಸ್ವಲ್ಪ ಕಷ್ಟ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅದರಿಂದಾಗಿ ಈ ಥರ ಅರ್ನಿಂಗ್ಸ್ ಆಗಿದೆ. ಜೊತೆಯಲ್ಲಿ ಕೆಲಸನೂ ಅಷ್ಟೇ ತುಂಬ ಅಂದರೆ ತುಂಬ ಕಷ್ಟ ಇದೆ. ಅಂದರೆ ಬಿಸಿಲು ಯಾವ ಥರ ಇದೆ ಅನ್ನೋದು ನಿಮಗೆ ಗೊತ್ತು. ಅಂದರೆ 11 ಗಂಟೆಯಿಂದ 4 ಗಂಟೆವರೆಗೂ ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಆ ಬಿಸಿಲಲ್ಲೂ ಕೂಡ ತುಂಬ ಕಷ್ಟಪಟ್ಟು ಅವರು ಅರ್ನಿಂಗ್ ಮಾಡಿದ್ದಾರೆ. ಅದನ್ನು ನಾನು ಇವಾಗ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ ಎಷ್ಟೆಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು. ನೋಡಿ, ಮೊಬೈಲ್ ತೊಗೊಂಡಿನಿ ಅಂದರೆ ಸ್ಕ್ರೀನಲ್ಲಿ ಸ್ಕ್ರೀನ್ಶಾಟ್ ಕೂಡ ನಾನು ಇಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟೆಷ್ಟಾಗಿದೆ ಅಂತ. ಅಂದರೆ ಆರ್ಡರ್ ಅರ್ನಿಂಗ್ ನೋಡಿ ಎಷ್ಟಾಗಿದೆ ಅಂತ. 9,413 ರೂಪಾಯಿ ಆರ್ಡರ್ ಅರ್ನಿಂಗ್ ಆಗಿದೆ. ಜೊತೆಯಲ್ಲಿ ಇನ್ಸೆಂಟಿವ್ ಬಂದು 5,045 ರೂಪಾಯಿ ಇನ್ಸೆಂಟಿವ್ ಆಗಿದೆ. ಕಸ್ಟಮರ್ ಟಿಪ್ಸು 250 ರೂಪಾಯಿ ಕಸ್ಟಮರು ಎಕ್ಸ್ಟ್ರಾ ಟಿಪ್ಸ್ ಕೊಟ್ಟಿರೋದು ಇದು. ಅದಾದಮೇಲೆ ಬೋನಸ್ಸು 1,394 ರೂಪಾಯಿ ಬೋನಸ್ ಕೊಟ್ಟಿದ್ದಾರೆ. ಅಂದರೆ ಬೋನಸ್ ಅಂದರೆ ಸರ್ಜ್ ಇರುತ್ತಲ್ಲ, ಎಕ್ಸ್ಟ್ರಾ ಸರ್ಜ್ ಕೊಟ್ಟಿರೋದು 1,394 ರೂಪಾಯಿ ಎಕ್ಸ್ಟ್ರಾ ಸರ್ಜ್ ಸಿಕ್ಕಿದೆ. ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಬಂದು 642 ರೂಪಾಯಿ ಆಗಿದೆ. ಅಂದರೆ ಅಡ್ಜಸ್ಟ್ಮೆಂಟ್ ಅಂದರೆ ಏನು ಗೊತ್ತಾ, ಅಂದರೆ ಬಲ್ಕ್ ಆರ್ಡರ್ ಬಂದಿರುತ್ತಲ್ಲ ಆ ಬಲ್ಕ್ ಆರ್ಡರ್ದು ಕೂಡ ಕೊಟ್ಟಿರ್ತಾನೆ. ಇಲ್ಲಾಂದರೆ ಸ್ವಲ್ಪ ಡ್ಯೂಟಿ ಅವರ್ಸು ಎಕ್ಸ್ಟ್ರಾ ಇರುತ್ತೆ. ಅಂದರೆ 12 ಗಂಟೆಗಿಂತ ಜಾಸ್ತಿ ಮಾಡಿರೋದು ಲಾಸ್ಟ್ ವೀಕಿಂದ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟಿರ್ತಾನೆ. ಸೊ ಆ ಅಡ್ಜಸ್ಟ್ಮೆಂಟ್ ಎಲ್ಲ ಸೇರಿ 642 ರೂಪಾಯಿ ಆಗಿದೆ. ಅದೆಲ್ಲ ಬಿಟ್ಟು ಲಾಗಿನ್ ಅವರ್ ನೋಡಿ ನೀವು ಎಷ್ಟಾಗಿದೆ ಅಂತ. ಅರ್ನಿಂಗ್ ಮೇಲೆ ಮಾತ್ರ ನೀವು ಫೋಕಸ್ ಮಾಡಿಬಿಡ್ರಿ. ಲಾಗಿನ್ ಅವರು ನೀವು ಫೋಕಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಡ್ಯೂಟಿ ಅಷ್ಟು ಕಷ್ಟ ಇರುತ್ತೆ. ನೀವು ಅಂದ್ಕೊಂಡಷ್ಟು ಈಸಿ ಇರೋಲ್ಲ. ಅಂದರೆ ಲಾಗಿನ್ ಅವರ್ ನೋಡಿ ಎಷ್ಟು ಅವರ್ ಲಾಗಿನ್ ಇದ್ದಾರೆ ಅಂತ. 78.2 ಅವರ್ಸು ಲಾಗಿನ್ ಇರೋದು. ಅಂದರೆ 7 ದಿವಸಕ್ಕೆ ಆವರೇಜ್ ಆಗಿ ತೊಗೊಂಡ್ರು ಕೂಡ 12 ಅವರು ಇವರು ಲಾಗಿನ್ ಇದ್ದಾರೆ. ಅಂದರೆ ಫುಲ್ಲು ಫಾಸ್ಟಾಗಿ ಮಾಡಿದ್ರು ಕೂಡ ಇವ್ರದ್ದು 12 ಅವರು ಲಾಗಿನ್ ತಗೊಂಡಿದೆ. ಅಂದರೆ ಲಾಗಿನ್ ಅವರ್ಸು ಕೇಳ್ತಾರೆ. ಅಂದರೆ ಜೊತೆಯಲ್ಲಿ ಒಂದು ದಿವಸಕ್ಕೆ 12 ಅವರಲ್ಲೇ ಆಗಲ್ಲ. ಅಂದರೆ ಒಂದೊಂದು ದಿನ 14 ಅವರ್ ಆಗುತ್ತೆ, ಒಂದೊಂದು ದಿನ 15 ಅವರ್ ಆಗುತ್ತೆ, ಒಂದೊಂದು ದಿನ ಬೇಗ 10 ಅವರಿಗೇನೆ ಕಂಪ್ಲೀಟ್ ಆಗೋಗುತ್ತೆ. ಬಟ್ ಹೇಳೋಕ್ಕಾಗಲ್ಲ ಇದು. ಅಂದರೆ ಆರ್ಡರ್ಗಳು ಯಾವ ರೀತಿ ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅಂದರೆ ಈ ವೀಕಲ್ಲೆಲ್ಲ ಆರ್ಡರ್ಗಳು ಚೆನ್ನಾಗಿ ಕೊಟ್ಟಿರ್ತಾನೆ, ನೆಕ್ಸ್ಟ್ ವೀಕ್ ಆರ್ಡರ್ ಇರಲ್ಲ, ನೆಕ್ಸ್ಟ್ ವೀಕು ಕೂಡ ಇದೇ ಥರ ಒಂದೇ ಥರ ಅರ್ನಿಂಗ್ಸ್ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ, ಕಾನ್ಸ್ಟೆಂಟಾಗಂತೂ ಇರಲ್ಲ. ಅಂದರೆ ಆರ್ಡರ್ಗಳು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಿಗ್ಗಿನೂ ನಮಗೆ ಆರ್ಡರ್ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಆರ್ಡರ್ಗಳು ಜಾಸ್ತಿ ಇದ್ದರೆ ಬೇಗ ಆಗೋಗುತ್ತೆ. ಈ ಆರ್ಡರ್ಗಳು ಏನಾದ್ರು ಕಮ್ಮಿ ಇದ್ದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಅಂದರೆ ಒಂದೊಂದು ದಿನ 15 ಅವರ್ 16 ಅವರ್ ಲಾಗಿನ್ ಇದ್ರೂ ಕೂಡ ಟಾರ್ಗೆಟ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಇದನ್ನಂತೂ ನೀವು ತಲೆ ಇಟ್ಕೊಳ್ಳಿ. ಅಂದರೆ ಸ್ವಿಗ್ಗಿ ಮಾಡ್ತಾ ಇದೀವಿ ಅಂದರೆ ಪಕ್ಕಾ ನೀವು ಫಾಸ್ಟಾಗಿ ತಗೊಂಡೋಗಿ
ಆರ್ಡರ್ನ ಪಿಕಪ್ ಡ್ರಾಪ್ ಮಾಡಲೇಬೇಕಾಗುತ್ತೆ. ಅಂದರೆ ಇವಾಗ ನೋಡಿ ಟೋಟಲ್ ಆಗಿ ಈ ವೀಕಿನ ಅರ್ನಿಂಗ್ ಎಷ್ಟಾಗಿದೆ ಅನ್ನೋದು ನಾನು ನಿಮಗೆ ಇವಾಗ ಇಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ ಟೋಟಲ್ ಅರ್ನಿಂಗ್ಸ್ ಬಂದು 16,744 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಅಂದರೆ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ ಲಾಸ್ಟ್ ವೀಕು. ಬಟ್ ಎಲ್ಲ ವೀಕು ಇದೇ ಥರ ಇರಲ್ಲ. ಅಂದರೆ ಒಂದೊಂದು ವೀಕು 14,000 ಆಗುತ್ತೆ, ಒಂದೊಂದು ವೀಕ್ 13,000 ಆಗುತ್ತೆ, ಒಂದೊಂದು ವೀಕ್ 15,000 ಆಗುತ್ತೆ. ಸೊ ಇದೇ ಥರ ಅಂದರೆ ವೇರಿಯೇಷನ್ ಅಂತ ಇದ್ದೇ ಇರುತ್ತೆ. ಕಾನ್ಸ್ಟೆಂಟಾಗಿ ಇಷ್ಟೇ ಇರುತ್ತೆ, ಇಷ್ಟೇ ಮಾಡ್ತಾ ಇವೆ ಅಂತ ಹೇಳೋಕ್ಕಾಗಲ್ಲ. ಸೊ ಚೇಂಜಸ್ ಆಗ್ತಾನೆ ಇರುತ್ತೆ. ಅಂದರೆ ವೀಕಿಂದ ವೀಕಿಗೆ ಜಾಸ್ತಿ ಆಗ್ತಾ ಇರುತ್ತೆ, ಇಲ್ಲಾಂದರೆ ವೀಕಿಂದ ವೀಕಿಗೆ ಒಂದೊಂದ್ಸತಿ ಕಮ್ಮಿ ಆಗುತ್ತೆ. ಬಟ್ ಇದಂತೂ ತುಂಬ ಚೆನ್ನಾಗಿ ಅರ್ನಿಂಗ್ ಆಗಿದೆ ನೋಡಿ. ಆಮೇಲೆ 16,000 ಮಾಡೋದು ಈಸಿ ಅಲ್ಲ, ಅಂದರೆ ಕಷ್ಟ ಇದೆ. ಸೊ ಕರೆಕ್ಟ್ ಟೈಮಿಗೆ ಊಟ ಸಿಗಲ್ಲ, ಕರೆಕ್ಟ್ ಟೈಮಿಗೆ ನಿದ್ದೆ ಇರಲ್ಲ, ಇವೆಲ್ಲ ತಲೆಯಲ್ಲಿ ಇಟ್ಕೊಂಡ್ಲೇಬೇಕಾಗುತ್ತೆ ನೀವು. ಜೊತೆಯಲ್ಲಿ ಪೆಟ್ರೋಲ್ಗೆ ಏನಿಲ್ಲ ಅಂದರೂ ದಿನಕ್ಕೆ 500 ರೂಪಾಯಿ ಅಂದರೆ ಪೆಟ್ರೋಲಿಗೆ ಒಂದು 3,000 ಹೊರಟಾಗಿರುತ್ತೆ. ಸೊ ರೂಮು, ಊಟ, ತಿಂಡಿ ತುಂಬ ಖರ್ಚಿರುತ್ತೆ. ಅಂದರೆ ಒಂದು ವೀಕಲ್ಲಿ ಏನಿಲ್ಲ ಅಂದರೂ ನಾವು ಒಂದು 6,000 ಖರ್ಚೇ ಇರುತ್ತೆ. ಆ 6,000 ತೆಗೆದ್ರೂ ಒಂದು 10,000 ಸೇವ್ ಮಾಡ್ಬೋದು. ಅಂದರೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಮಾಡಿದ್ರು ಕೂಡ ನಾವು ಒಂದು 10,000 ಸೇವ್ ಮಾಡ್ಬೋದು ಅಷ್ಟೇ. ಅರ್ಧಕ್ಕರ್ಧ ಖರ್ಚೇ ಇರುತ್ತೆ ಗುರು. ಅಂದರೆ ನಾವು ತಿಂಗಳಿಗೆ ಒಂದು 45,000 ದುಡಿತೀವಿ ಅಂದರೆ ಒಂದು 15-20,000 ಖರ್ಚೇ ಇರುತ್ತೆ. ಸೊ ನೋಡಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಬೇಕು. ಬರೀ ಅರ್ನಿಂಗ್ಸ್ ನೋಡೋಲ್ಲ, ಅಲ್ಲಿ ಖರ್ಚು ಕೂಡ ಎಷ್ಟಿರುತ್ತೆ ಅನ್ನೋದು ನೀವು ನೋಡಲೇಬೇಕಾಗುತ್ತೆ. ಏನಿಲ್ಲ ಅಂದರೂ ತಿಂಗಳಿಗೇನೆ ಗಾಡಿ ಒಂದು 2 ಸಲ ಗಾಡಿ ಸರ್ವಿಸಿಗೆ ಬರುತ್ತೆ, 2 ಸಲ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಪೆಟ್ರೋಲು, ಊಟ, ತಿಂಡಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಅಂದರೆ ಬೆಂಗಳೂರು ಲೈಫು ನೀವು ಅಂದ್ಕೊಂಡಷ್ಟು ಈಸಿ ಇರಲ್ಲ. ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬರೀ ಅರ್ನಿಂಗ್ಸ್ ಮಾಡ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡ್ತಾರೆ. ಆಮೇಲೆ ಬೆಂಗಳೂರಿಗೆ ಬಂದಾದ್ಮೇಲೆ PG ಖರ್ಚು ಇದೆಲ್ಲ ತುಂಬ ಅಂದರೆ ತುಂಬ ಖರ್ಚಿರುತ್ತೆ. ಜೊತೆಯಲ್ಲಿ ದಿನ ಡ್ಯೂಟಿ ಮಾಡಬೇಕು. ಅಂದರೆ ಒಂದು ದಿನ ಗ್ಯಾಪ್ ಕೊಡ್ದಂಗೆ ದಿನಾನು ಡ್ಯೂಟಿ ಮಾಡಿದ್ರೆ ನೀವು ಈ ಥರ ನೀವು ಕೂಡ ಮಾಡ್ಬೋದು. ಬಟ್ ಈ ಥರ ಮಾಡೋದು ಕಷ್ಟ. ದಿನ ಮಾಡಬೇಕು ಅಂದರೆ ಯಾರ ಕೈಲಾಗುತ್ತೆ ಹೇಳಿ? ದಿನ ಒಂದು ತಿಂಗಳಲ್ಲಿ 30 ದಿವಸನೂ ಇದೇ ಥರ ಕಷ್ಟಪಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೋಡಿ, ನೀವೇನಾದ್ರು ಫುಲ್ ಡೇ ಮಾಡ್ತೀನಿ, ಜೊತೆಯಲ್ಲಿ ಆರ್ಡರ್ನ ಬೇಗ ತಗೊಂಡೋಗಿ ಕೊಡ್ತೀನಿ ಅನ್ನೋದಾದರೆ ನೀವು ಸ್ವಿಗ್ಗಿನ ಚೂಸ್ ಮಾಡ್ಕೊಂಡು ಬೆಸ್ಟ್ ಅಂತ ಹೇಳ್ತೀನಿ. ಅಂದರೆ ಝೊಮ್ಯಾಟೊ ಕಂಪೇರ್ ಮಾಡ್ಕೊಂಡ್ರೆ ಡೈಲಿ ಮಾಡ್ತೀನಿ ನಾನು ಅನ್ನಂಗಿದ್ರೆ ಸ್ವಿಗ್ಗಿ ಬೆಸ್ಟ್. ಏನಕ್ಕೆ ಅಂದರೆ ಮಿನಿಮಮ್ ಆದರೂ ನೀವು ಒಂದು 14,000 ಅಂತೂ ಸ್ವಿಗ್ಗಿಲಿ ನೀವು ಮಾಡ್ಬೋದು. ಬಟ್ ಝೊಮ್ಯಾಟೊದಲ್ಲಿ ಅಷ್ಟು ಮಾಡೋಕ್ಕಲ್ಲ. ಅಂದರೆ ಝೊಮ್ಯಾಟೊ ಸ್ವಿಗ್ಗಿದು ಎರಡೂ ಕೆಲಸನೂ ಸೇಮೇ. ಅಂದರೆ ಸೇಮೇ ಪಿಕಪ್ ಮಾಡೋದು, ಸೇಮೇ ತಗೊಂಡೋಗಿ ಡ್ರಾಪ್ ಮಾಡೋದು. ಬಟ್ ಝೊಮ್ಯಾಟೊದಲ್ಲಿ ಒಂದು ಆರ್ಡರ್ಗಿಂತ ಒಂದು ಆರ್ಡರ್ಗೆ ಗ್ಯಾಪ್ ಕೊಡ್ತಾನೆ. ಅಂದರೆ ಒಂದು 15 ನಿಮಿಷ 20 ನಿಮಿಷ ಒಂದೊಂದ್ಸತಿ 1 ಅವರ್ ಗ್ಯಾಪ್ ಕೊಟ್ಟರು ಕೊಡ್ತಾನೆ. ಬಟ್ ಸ್ವಿಗ್ಗಿಲಿ ಆ ಥರ ಗ್ಯಾಪ್ ಕೊಡಲ್ಲ. ಅಂದರೆ ನೀವು ಆರ್ಡರ್ಗಳು ಬೇಗ ತಗೊಂಡೋಗಿ ಕೊಟ್ಟಷ್ಟು ಸ್ವಿಗ್ಗಿಲಿ ಮಧ್ಯದಲ್ಲಿ ಗ್ಯಾಪ್ ಸಿಗಲ್ಲ. ಅದರಿಂದಾಗಿ ನೀವು ಫಾಸ್ಟಾಗಿ ಮಾಡ್ತೀನಿ, ಬೇಗ ಮಾಡ್ತೀನಿ, ಫುಲ್ ಡೇ ಅರ್ನಿಂಗ್ ಮಾಡ್ತೀನಿ ನನಗೆ ನೀವು ಸ್ವಿಗ್ಗಿಗೆ ಹೋಗಿ. ಇಲ್ಲ ನನಗೆ ಪಾರ್ಟ್ ಟೈಮ್ ಸಾಕು ಅನ್ನೋರು ಝೊಮ್ಯಾಟೊ ಮಾಡಿ. ಪಾರ್ಟ್ ಟೈಮ್ ಸ್ವಿಗ್ಗಿಲೂ ವರ್ಕೌಟ್ ಆಗುತ್ತೆ. ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಯಾವಾಗಾರು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನಾನು ಏನಕ್ಕಪ್ಪ ಜಾಸ್ತಿ ಝೊಮ್ಯಾಟೊ ಮಾಡ್ತೀನಿ ಅಂತ ಹೇಳೋದಾದರೆ, ಝೊಮ್ಯಾಟೊದಲ್ಲಿ ಹೇಳೋದು ನಾನು ನಿಮಗೆ ಆರ್ಡರ್ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ ಅಂತ. ನನಗೆ ವೀಡಿಯೋ ಮಾಡೋಕ್ಕೆ ಗ್ಯಾಪ್ ಸಿಗುತ್ತೆ. ಸೊ ಅದರಿಂದಾಗಿ ನಾನು ಝೊಮ್ಯಾಟೊ ಮಾಡೋದು. ಅಂದರೆ ಗ್ಯಾಪ್ ಸಿಕ್ತಷ್ಟು ವೀಡಿಯೋ ಮಾಡ್ಬೋದು. ಬಟ್ ಸ್ವಿಗ್ಗಿಲಿ ಈ ಥರ ಗ್ಯಾಪ್ ಸಿಗೋಲ್ಲ. ಅದರಿಂದಾಗಿ ಜಾಸ್ತಿ ನಾನು ಸ್ವಿಗ್ಗಿ ವೀಡಿಯೋ ಮಾಡಲ್ಲ. ಝೊಮ್ಯಾಟೊ ವೀಡಿಯೋನೇ ಅತಿ ಹೆಚ್ಚಾಗಿ ಮಾಡೋದು ನಾನು ಇದೇ ಕಾರಣಕ್ಕೆ. ಅಂದರೆ ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಝೊಮ್ಯಾಟೊನ ಮಾಡ್ಬೋದು. ಬಟ್ ಸ್ವಿಗ್ಗಿಲಿ ಅಷ್ಟು ಈಸಿ ಇಲ್ಲ ಡ್ಯೂಟಿ ಮಾಡ್ಕೊಂಡು ವೀಡಿಯೋ ಮಾಡೋದು. ಆಮೇಲೆ ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.